ಇಲ್ಲಿಗೆ ಬಿಟ್ಬಿಡಿ ಪ್ಲೀಸ್. ವಿಡಿಯೋನ ಯಾರೆಲ್ಲ ಇವತ್ತು ಸಬ್ಸ್ಕ್ರೈಬ್ ಮಾಡದೆ ಕಾಣ್ತಿದ್ರಿ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಕಮೆಂಟ್ ಮಾಡಿ. ಚಿಂಟು ಬಿಸಿ. ಮಾವಿನಕಾಯಿ ಚಿತ್ರಾನ್ನ ರೆಡಿ. ಈ ಹೂವಿಗೆ ಅಬ್ಲಿ ಹೂವು ಅಂತೇಳಿ ಹೇಳತ್ತೆ ನಾವು ಕುಂದಾಪುರದಂಗೆ. ಇದನ್ನೊಂದು ಇವತ್ತು ಕಟ್ಟಿ ದೇವಸ್ಥಾನಕ್ಕೆ ತಗೊಪ್ಪಂಬಂಗೆ ಆಯಿತು, ಅದಕ್ಕೆ ಕೊಯ್ಯೋಕೆ ಶುರು ಮಾಡಿದೆ. ಹಾಗೆ ಒಂದು ರೌಂಡ್ ತೋಟು ಸುದ್ದಂಗೂ ಆಯಿತು. ಹೂ ಕಟ್ಟಲಿಕ್ಕೆ ಹಗ್ಗ ಬೇಕಲ್ಲ ದೇವರಿಗೆ, ಅಂದರೆ ಈ ದಾರದಲ್ಲೆಲ್ಲ ಕಟ್ಟಿದರೆ ಶುದ್ಧ ಅಂತ ಅನಿಸೋದಿಲ್ಲ. ಹಾಗೆ ಬಾಳೆ ಮರದ್ದು ದಂಟಿಂದ ನಾವು ಹಗ್ಗ ಮಾಡಿ ಅದರಲ್ಲಿ ಹೂ ಕಟ್ತೇವೆ. ನೋಡಿ ಹೇಗೆ ತೆಗೆಯೋದು ಅಂಥೇಳಿ. ಬಾಳೆದಂಟನ್ನು ತೆಗೆದ್ವಿ, ಅದು ಫುಲ್ ಒಣಗಿದ್ದು ಗಟ್ಟಿಯಾಗಿರ್ತದಲ್ಲ, ಅದನ್ನು ಅದಕ್ಕೆ ಸ್ವಲ್ಪ ಮೆದು ಮಾಡಲಿಕ್ಕೆ ಅಂದರೆ ಸ್ಮೂತ್ ಆಗಿಲಿಕ್ಕೆ ಅದನ್ನು ಸ್ವಲ್ಪ ನೀರಲ್ಲೂ ಹಾಕಿ ನೆನೆಸಿದ ಮೇಲೆ ಅದು ಸ್ಮೂತ್ ಆಗ್ತದೆ. ಆಗ ನಮಗೆ ಹಗ್ಗ ಮಾಡಲಿಕ್ಕೆ ಈಸಿ ಆಗ್ತದೆ ಹೂ ಕಟ್ಟಲಿಕ್ಕೆ. ಹೀಗೆ ನಮಗೆ ಯಾವ ಸೈಜಲ್ಲಿ ಬೇಕು ಸಪೂರ ದಪ್ಪ ಅದನ್ನು ನೋಡಿ ಕಟ್ ಮಾಡಿಕೊಂಡು ಹೀಗೆ ಹೂ ಕಟ್ಟಿದ್ರೆ ಆಯಿತು. ಊರ್ಬದಿಗೆಲ್ಲ ಹೋದಗಳಿಗೆ ಹೀಗೆ ಸಾಯಂಕಾಲ ಹೊತ್ತಿಗೆ ಹೂ ಕೊಯ್ದು ಕಟ್ಟುವುದು. ಆದ್ರೆ ನಾನಿವತ್ತು ದೇವಸ್ಥಾನಕ್ಕೆ ಹೋಗೋ ಕಾರಣ ಬೆಳಗ್ಗೆ ಎದ್ದು ರೆಡಿ ಮಾಡ್ಕೊತ ಇದ್ದೆ ಎಲ್ಲ. ಹೆಂಗಾಯ್ತು ಹೇಳಿ? ಲೈಕ್ ಆಯ್ತಲ್ಲ? ನಾ ಕಟ್ಟದ್ದಲ್ಲ ಹಾಗೆ ಲೈಕ್ ಆಯಿತು. ಹಾಗೆ ತಲಬಾರಕ್ಕೆ ಭಟ್ರು ಕಾಯಿ ತಪ್ಪು ಹೇಳಿದ್ದಿರು, ಅದೊಂದಿಷ್ಟು ಸೋಲು ಹೇಳ್ದಾಳ ಅಮ್ಮ, ಹಂಗೆ ಈ ಕಾಯಿ ಸೋಲು ಅಂದ್ಕೊಂಡು ಬಂದೆ. ಈಗ ನಾವು ಹೊರಟದ್ದು ಮಾರಣಕಟ್ಟಿಗೆ. ಬನ್ನಿ ಹೋಪ. ನಮ್ಮನಿಂದ ಮಾರಣಕಟ್ಟಿಗೆ ರಿಕ್ಷದಂಗವ್ರು ಒಂದು 10 ನಿಮಿಷದ ಒಳಗೆ ಆಗ್ತದೆ. ಹಾಗೆ ರಿಕ್ಷದಂಗೆ ಹೋಯ್ತೆಲ್ಲ ಬರೋದು ಹೂವೆಲ್ಲ ತಗೊಂಡು ಹೂವೆಲ್ಲ ತಗೊಂಡು ಹಂಗೆ ಸೀದಾ ದೇವಸ್ಥಾನದ ಒಳಗೆ ಹೋಯ್ತು. ಚೀಟ್ ತಗೊಂಡು ಜೀವ ಹಾರಿ ಹೋಯ್ತು. ಹಾಗೆ ಲೈನಾಗಿ ನಿಂತ್ಕೊಂಡು ಕಾವತ್ತಿಗೆ ಒಂದು ಸೆಲ್ಫಿ ವೀಡಿಯೋ ಎಲ್ಲ ತಗೊಂಡು ಎಲ್ಲ ಭಟ್ರಲ್ಲ ಅಂತ ಬರೀತ್ರಂಗೆ ಕಾಮ್ ನಿಂತ್ಕೊಂತು. ಫೈನಲಿ ನಾವು ಬ್ರಹ್ಮಲಿಂಗನಿಗೆ ಮಹಾಪೂಜೆ ಮುಗಿಸಿ ಹಾಗೆ ಈಚೆಗೆ ತಲಬರ ಸೇವೆಗೆ ರೆಡಿ ಮಾಡ್ಕೊತಿದ್ದೀರ. ತಲಬರ ಸೇವೆ ನಾವು ನಮ್ಮ ಎಂಥವ್ರು ಪ್ರಾಬ್ಲಮ್ ಆದಗಳಿಗೋ ಅಥವಾ ಏನೋ ದೇವರಿಗೆ ಒಂದು ಕೊಡ್ಕಂತೇಳಿ ಹರಕೆ ಕೊಡ್ಕಂತೇಳಿ ಅಂದ್ಕೊಂಡು ತಲಬರ ಸೇವೆ ಎಲ್ಲ ಹೇಳ್ಕೊಂಡಿರುತ್ತೆ. ಹಾಗೆ ನಂದು ಸುಮಾರು ಸಣ್ಣಕ್ಕೆ ಪತ್ತಿಗೆಲ್ಲ ನಾವು ಹಾಸ್ಟೆಲಲ್ಲಿದ್ದದಕ್ಕೆ ಅಮ್ಮ ಹೇಳ್ಕೊಂಡಿದ್ದಾಳಂಬ್ರು. ಅದಕ್ಕೆ ಅದು ಸುಮಾರು ಟೈಮ್ ಆಯಿತು ತೀರ್ಸಕ್ಕಂತ ಹೇಳಿ ಇರಲಿಲ್ಲ. ಇವತ್ತಂತೂ ಎಲ್ಲ ತೀರ್ತು ನಮ್ಮದು ಹರಕೆ ಎಲ್ಲ. ಮಾಣಕಟ್ಟಲ್ಲಿ ಹುಲಿ ದೇವರಿಗೆ ಕೆಲವೊಂದು ಹರಕೆ ಎಲ್ಲ ಹೇಳ್ಕಂತೆ ಅಂತಂದರೆ ಈ ಕೈಯಾಗೆಲ್ಲ ಜಡ್ಡು ಹತ್ತಲ್ಲ ಅಷ್ಟೊತ್ತಿಗೆ ಹುರ್ಲಿ ಕೊಡುತ್ತು ಅಥವಾ ಮತ್ತು ಬೇರೆ ಬೆಣ್ಣೆ ಬಾಳೆಹಣ್ಣೆಲ್ಲ ಕೊಡು ಹರಕೆ ಹೇಳ್ಕಂತ್ರ. ಅದು ಇಲ್ಲಿ ಸ್ಪೆಷಲ್ ಅಂತೇಳಿ ಹೇಳಕ್ಕೆ. ಮಾರಣಕಟ್ಟೆ ಹಂಗೆ ನಾರ್ಮಲಿ ಬ್ರಹ್ಮಲಿಂಗೇಶ್ವರ ನುಡಿ ಕೊಡುವುದಿಲ್ಲ. ಹಾಗೆ ಚಿಕ್ಕು ಮತ್ತು ಯಕ್ಷಿ ದೇವರನ್ನು ಆಳಿಸ್ತ್ರಲ್ಲ, ಅವರಿಬ್ಬರು ಬ್ರಹ್ಮಲಿಂಗನ ಪರವಾಗಿ ನುಡಿ ಕೊಡುವುದು ಅಂಥೇಳಿ ನಾವು ನಂಬ್ಕೊಂಡು ಬಂದಿದ್ದಿತ್ತು.
ತುಲಾಭಾರ ಸೇವೆ ಮುಗಿಸಿದರೆಲ್ಲ ಹಾಗೆ ದೇವ್ರಿಗೆ ಪ್ರಸಾದ ತಕೊಂಡು ಹೋಗ್ತಿದ್ದೀರು. ಹಾಗೆ ಎಲ್ಲ ಚಿಕ್ಕಮ್ಮ ದೇವಸ್ಥಾನಕ್ಕೆಲ್ಲ ಕೈ ಮುಕ್ಕೊಂಡು ಸೀದಾ ಉಂಬಕ್ಕೆ ಹೋಯ್ತು. ಮಾಣಕಟ್ಟಿಗೆ ಹೋದ ಮೇಲೆ ಉಂಡೆ ಬಪ್ಪ ಕತ್ತ ಹಾಗೆ ಉಂಡ್ಕೊಂಡು ಸೀದಾ ಇಲ್ಲಿ ಗೋದ್ರಣ್ಣ ಮತ್ತು ವಿಜಯಕ್ಕನ ಅಂಗಡಿ ಇದ್ದಿತ್ತು. ಅಲ್ಲಿ ಕುತ್ಕೊಂಡು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಈಚೆ ಬಂದು ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡೋಕ್ಕೆ ಶುರು ಮಾಡ್ತು. ಫೋಟೋಶೂಟ್ ಅಂದ್ರೆ ಏನಕ್ಕ ವ್ಲಾಗಿಗೂ ಬೇಕಾತ್ತಲ್ಲ ಅಂದ್ಕೊಂಡು ಹಾಗೆ ಫೋಟೋನ ತಕ್ಕಂತು. ನಮ್ಮಂತೂ ಪ್ರಸಾದ ಚೀಲು ಗಂಟು ಕಣ ಹಿಡ್ಕೊತಿರ್ತಿದ್ದಾಳು. ಮನೆ ಬಂದ್ರು ಕೂಡಲೇ ನಮ್ಮನೆ ಅಮ್ಮನ ಮೊದಲಡಿ ನೀವು ಶುರು ಆಗಿತ್ತು. ಇದು ತಪ್ಪಿಸ್ಕೊಂಡ್ಬಂದದ್ದು ಎಲ್ಲಿಂದ ಅಂತ ಕೇಳಕ್ಕಿಲ್ಲ. ನಮ್ಮನೆ ಇಪ್ಪದು ನಾರ್ಮಲಿ ಕಾಡು ಹತ್ರ ಆದ ಕಾರಣ ಈ ನವಿಲು ಒಂದು ಈಗಳಿಗೂ ನಮ್ಮನೆಗೆ ಬರ್ತಾ ಇರುತ್ತೆ. ಸಣ್ಣ ಮರಿ ಇಪ್ಪಗಿಂದ ಅಮ್ಮ ಅದನ್ನು ಎಲ್ಲ ಹಾಕ್ತಿದ್ದಾಳೆ. ಹಾಗೆ ಈಗಳು ಬರ್ತತ್ತು. ಅದು ಸಿಕ್ತೇಕಾ